ನಮಸ್ಕಾರ ಸ್ನೇಹಿತರೆ. ಈಗ ಭಾರತದ ಒಂದು ರಾಜ್ಯ ಆಗಿರುವ ಸಿಕ್ಕಿಂ 1975ರವರೆಗೂ ಪ್ರತ್ಯೇಕ ರಾಷ್ಟ್ರ ಆಗಿತ್ತು. ಸಿಕ್ಕಿಂನಲ್ಲಿ ಮೊದಲು ರಾಜಪ್ರಭುತ್ವ ಇತ್ತು. ಮೈಸೂರು, ಹೈದರಾಬಾದ್ ಮುಂತಾದ ರಾಜಪ್ರಭುತ್ವದ ರಾಜ್ಯಗಳನ್ನು ಭಾರತಕ್ಕೆ ಸೇರಿದ ರೀತಿಯಲ್ಲೇ ಸಿಕ್ಕಿಂ ರಾಜ್ಯವನ್ನು ಕೂಡ ಭಾರತಕ್ಕೆ ಸೇರಿಸಿಕೊಳ್ಳುವುದು ವಲ್ಲಭಾಯಿ ಪಟೇಲರ ನಿಲುವಾಗಿತ್ತು. ಸಿಕ್ಕಿಂ ಜನರಿಗೂ ಭಾರತದ ಭಾಗವಾಗಲು ಒಪ್ಪಿಗೆ ಇತ್ತು. ಆದರೆ ಅಲ್ಲಿನ ರಾಜ ಪ್ರತ್ಯೇಕವಾಗಿರಲು ಇಚ್ಛೆ ಪಡ್ತಾನೆ. ಸೇನೆ ಉಪಯೋಗಿಸಿ ವಶಪಡಿಸಿಕೊಳ್ಳಬಹುದಾಗಿತ್ತು. ಆದರೆ ಹಾಗೆ ಮಾಡಿದ್ರೆ ಚೀನಾ ಟಿಬೆಟ್ ವಶಪಡಿಸಿಕೊಳ್ಳಬಹುದು ಎಂದು ಯೋಚಿಸಿದ್ದ ನೆಹರು ಸಿಕ್ಕಿಂ ರಾಜ್ಯದ ಬಗ್ಗೆ ಆಸಕ್ತಿ ತೋರೋದಿಲ್ಲ. ಸಿಕ್ಕಿಂ ಪ್ರತ್ಯೇಕವಾಗಿ ಉಳಿಯುತ್ತೆ. ಸಿಕ್ಕಿಂನ ಆಂತರಿಕ ವಿಚಾರಗಳಲ್ಲಿ ಭಾರತ ತಲೆ ಹಾಕುವಂತೆ ಇರಲಿಲ್ಲ. ಆದರೆ ವಿದೇಶಾಂಗ ನೀತಿ ಹಾಗೂ ರಕ್ಷಣೆಯ ಜವಾಬ್ದಾರಿಯನ್ನು ಭಾರತ ನೋಡ್ಕೋಬೇಕಾಗಿತ್ತು. ಹಾಗಾಗಿ ಸಿಕ್ಕಿಂ ಪ್ರೊಟೆಕ್ಟೋರೇಟ್ ಸ್ಟೇಟ್ ಅಂತ ಕರೆಸಿಕೊಳ್ಳುತ್ತೆ. ಸಿಕ್ಕಿಂನಲ್ಲಿ ರಾಜಪ್ರಭುತ್ವ ಜಾರಿ ಇತ್ತು. ಅಲ್ಲಿನ ರಾಜರನ್ನು ಚೋಗ್ಯಾಲ್ ಅಂತ ಕರೀತಾ ಇದ್ರು. ಕಾಶಿ ನಮಗ್ಯಾಲ್ ಸಿಕ್ಕಿಂನ ಚೋಗ್ಯಾಲ್ ಆಗಿದ್ರು. ಸಮಯ ಬದಲಾಗುತ್ತೆ. ಭಾರತದಲ್ಲಿ ನೆಹರು ಹಾಗೂ ಸಿಕ್ಕಿಂನಲ್ಲಿ ಅಲ್ಲಿನ ರಾಜನಾಗಿದ್ದ ತಾಶಿ ನಮಗ್ಯಾಲ್ ಸಾವನ್ನಪ್ತಾರೆ. ಭಾರತದಲ್ಲಿ ಇಂದಿರಾ ಗಾಂಧಿ ಆಡಳಿತಕ್ಕೆ ಬರ್ತಾರೆ. ಸಿಕ್ಕಿಂನಲ್ಲಿ ತಾಶಿ ನಮಗ್ಯಾಲ್ ಮಗ ಫಾಲ್ಡೇನ್ ತೊಂಡುಪ್ ನಮಗ್ಯಾಲ್ ಅಧಿಕಾರಕ್ಕೆ ಬರ್ತಾರೆ. ಕ್ರಮೇಣ ಸಿಕ್ಕಿಂನಲ್ಲಿ ಬಹುಸಂಖ್ಯಾತರಾಗಿದ್ದ ನೇಪಾಳಿಗರಿಂದ ಹಾಗೂ ಸಿಕ್ಕಿಂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ರಾಜಪ್ರಭುತ್ವದ ವಿರುದ್ಧ ಹೋರಾಟ ಹೆಚ್ಚಾಗ್ತಾ ಹೋಗುತ್ತೆ. ಸಿಕ್ಕಿಮನ್ನು ಭಾರತಕ್ಕೆ ಸೇರಿಸಿಕೊಳ್ಳುವ ಮನಸ್ಸಿದ್ದ ಇಂದಿರಾ ಗಾಂಧಿ ಹಣಕಾಸಿನ ಸಹಾಯದ ಮೂಲಕ ಹೋರಾಟಕ್ಕೆ ಬಲ ತುಂಬುತ್ತಾ ಇದ್ರು. ಹೋರಾಟ ತೀವ್ರಗೊಂಡು ಕೊನೆಗೆ ಅಲ್ಲಿನ ರಾಜ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಭಾರತಕ್ಕೆ ಬೇಡಿಕೊಳ್ತಾನೆ. ಆಗ ಸಿಕ್ಕಿಂ ಆಡಳಿತವನ್ನು ಭಾರತ ತನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಬ್ರಜ್ಬೀರ್ ಶರಣ್ ದಾಸ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಅಲ್ಲಿನ ಆಡಳಿತ ನೋಡ್ಕೊಳ್ತಾರೆ. ರಾಜಪ್ರಭುತ್ವ ಕೇವಲ ಅರಮನೆಗೆ ಮಾತ್ರ ಸೀಮಿತ ಆಗುತ್ತೆ. ಮುಂದೆ ಭಾರತ ಸೇನೆ ಅರಮನೆಯನ್ನು ಕೂಡ ವಶ ಪಡೆದು ರಾಜನನ್ನು ಗೃಹ ಬಂಧನದಲ್ಲಿ ಇರಿಸುತ್ತೆ. ಸಿಕ್ಕಿಂನಲ್ಲಿ ರಾಜಪ್ರಭುತ್ವದ ಜೊತೆಗೆ ಚುನಾಯಿತ ಅಸೆಂಬ್ಲಿ ಕೂಡ ಇತ್ತು. ಅಲ್ಲಿ ಭಾರತ ಬೆಂಬಲಿತ ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಅಸೆಂಬ್ಲಿಯಲ್ಲಿ ಸಿಕ್ಕಿಂ ರಾಜ್ಯವನ್ನು ಭಾರತಕ್ಕೆ ಸೇರಿಸುವ ನಿರ್ಣಯ ಕೈಗೊಂಡು ರಾಜಪ್ರಭುತ್ವವನ್ನು ರದ್ದು ಮಾಡಲಾಗುತ್ತೆ. ಆದರೆ ಭಾರತ ಅನ್ಯ ದೇಶಗಳಿಗೆ ಉತ್ತರಿಸಬೇಕಾಗಿತ್ತು. ಹಾಗಾಗಿ ಸಿಕ್ಕಿಂನಲ್ಲಿ ರೆಫರೆಂಡಂ ಮಾಡಿಸಲಾಗುತ್ತೆ. ಅಂದರೆ ಜನರ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ. 97ಕ್ಕೂ ಹೆಚ್ಚು ಶೇಕಡಾ ಜನರ ಅಭಿಪ್ರಾಯ ಸಿಕ್ಕಿಂ ರಾಜ್ಯವನ್ನು ಭಾರತಕ್ಕೆ ಸೇರಿಸುವುದೇ ಆಗಿತ್ತು. ಕೊನೆಗೆ ಮೇ 16, 1975ರಲ್ಲಿ ಅಧಿಕೃತವಾಗಿ ಸಿಕ್ಕಿಂ ಭಾರತದ ಒಂದು ರಾಜ್ಯ ಆಗುತ್ತೆ. ಸಿಕ್ಕಿಂ ರಾಜಪ್ರಭುತ್ವದಲ್ಲಿ ಕೊನೆಯ ಪ್ರಧಾನಿಯಾಗಿದ್ದ ಕಾಜಿ ಲೆಂಡುಪ್ ಡೋರ್ಜಿರವರು ಸಿಕ್ಕಿಂನ ಮೊದಲ ಮುಖ್ಯಮಂತ್ರಿ ಆಗ್ತಾರೆ. ಸಿಕ್ಕಿಂ ಭಾರತಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇವರು ಮುಂದೆ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನ ಮಾಡ್ತಾರೆ. ಇವರಿಗೆ ಭಾರತ ಸರ್ಕಾರ ಪದ್ಮವಿಭೂಷಣ ಕೊಟ್ಟು ಗೌರವಿಸಿದೆ. 1979ರಲ್ಲಿ ಕೆಲವು ದಿನ ರಾಷ್ಟ್ರಪತಿ ಆಳ್ವಿಕೆ ನಂತರ ಚುನಾವಣೆ ನಡೆಯುತ್ತೆ. ಸಿಕ್ಕಿಂ ಜನತಾ ಪರಿಷತ್ ಬಹುಮತ ಪಡ್ಕೊಳ್ಳುತ್ತೆ. ನರಬಹದ್ದೂರ್ ಭಂಡಾರಿ ಸಿಕ್ಕಿಂನ ಮುಖ್ಯಮಂತ್ರಿ ಆಗ್ತಾರೆ. 5 ತಿಂಗಳ ಮುಂಚೆ ಸಿಕ್ಕಿಂ ಗವರ್ನರ್ ಇವರ ಸರ್ಕಾರವನ್ನು ರದ್ದು ಮಾಡ್ತಾರೆ. ಮುಂದೆ ಕಾಂಗ್ರೆಸ್ ಪಕ್ಷದ ಭೀಮ್ ಬಹದ್ದೂರ್ ಗುರುಂಗ್ ಸರ್ಕಾರ ರಚನೆ ಮಾಡ್ತಾರೆ. ಆದರೆ ಶಾಸಕರ ಬೆಂಬಲ ಇಲ್ಲದೆ 14 ದಿನಕ್ಕೆ ಇವರ ಸರ್ಕಾರ ಪತನ ಆಗುತ್ತೆ. ಸಿಕ್ಕಿಂನಲ್ಲಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ. 1985ರಲ್ಲಿ ಹೊಸದಾಗಿ ಚುನಾವಣೆ ನಡೆಯುತ್ತೆ. ಈ ಹೊತ್ತಿಗೆ ಸಿಕ್ಕಿಂ ಸಂಗ್ರಾಮ್ ಪರಿಷತ್ ಎಂಬ ಹೊಸ ಪಕ್ಷ ಕಟ್ಟಿದ್ದ ನರಬಹದ್ದೂರ್ ಭಂಡಾರಿ 32ರಲ್ಲಿ 30 ಸೀಟು ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. 1989ರಲ್ಲಿ 32ಕ್ಕೆ 32 ಕ್ಷೇತ್ರಗಳನ್ನು ಕೂಡ ಗೆದ್ದು ಇನ್ನೂ ದೊಡ್ಡ ಗೆಲುವನ್ನು ದಾಖಲು ಮಾಡ್ತಾರೆ. ಸರ್ಕಾರಕ್ಕೆ ಪ್ರಶ್ನೆ ಮಾಡಲು ವಿಪಕ್ಷದ ಒಬ್ಬನೇ ಒಬ್ಬ ಶಾಸಕರು ಕೂಡ ಇಲ್ಲದಂತೆ ಆಗುತ್ತೆ. ವಿಪಕ್ಷ ಇಲ್ಲದೆ ಇದ್ರೂ ವಿರೋಧಿಗಳು ಪಕ್ಷದ ಒಳಗೆ ಇದ್ರು. 1994ರಲ್ಲಿ 1 ವರ್ಷ ಮುಂಚಿತವಾಗಿ ಶಾಸಕರು ಬೆಂಬಲ ವಾಪಸ್ ಪಡ್ಕೊಳ್ತಾರೆ. ಭಂಡಾರಿ ಸರ್ಕಾರ ಪತನ ಆಗುತ್ತೆ. ಸಂಚನಾಮ್ ಲಿಂಬು ಕೆಲವು ತಿಂಗಳು ಸರ್ಕಾರ ರಚನೆ ಮಾಡ್ತಾರೆ. 1995ರ ಚುನಾವಣೆ ಹೊತ್ತಿಗೆ ಸಿಕ್ಕಿಂ ಸಂಗ್ರಾಮ್ ಪರಿಷತ್ನಿಂದ ಬೇರ್ಪಟ್ಟು ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಎಂಬ ಹೊಸ ಪಕ್ಷ ಕಟ್ಟಿದ್ದ ಪವನ್ ಕುಮಾರ್ ಚಾಮ್ಲಿಂಗ್ ಬಹುಮತ ಪಡೆದು ಮುಖ್ಯಮಂತ್ರಿ ಆಗ್ತಾರೆ. ಹಿಂದೆ ನರಬಹದ್ದೂರ್ ಭಂಡಾರಿ ಸರ್ಕಾರದಲ್ಲಿ ಕೈಗಾರಿಕೆ ಮತ್ತು ಸಾರ್ವಜನಿಕ ಮಾಹಿತಿ ಸಚಿವರಾಗಿದ್ದರು. ಮುಂದೆ ತಮ್ಮ ನೇತೃತ್ವದಲ್ಲಿ 1994, 99, 2004, 2009 ಹಾಗೂ 2014ರ ಚುನಾವಣೆಗಳನ್ನು ಕೂಡ ಗೆದ್ದು ಸಿಕ್ಕಿಂ ಅಷ್ಟೇ ಅಲ್ಲದೆ ದೇಶದಲ್ಲಿ ಅತ್ಯಂತ ದೀರ್ಘಾವಧಿಯ ಮುಖ್ಯಮಂತ್ರಿ ಎನಿಸಿಕೊಳ್ತಾರೆ. ಈ ಸಮಯದಲ್ಲಿ ಇವರ ಜನಪ್ರಿಯತೆ ಎಷ್ಟಿತ್ತು ಅಂದ್ರೆ 2004ರಲ್ಲಿ 32ಕ್ಕೆ 31 ಸೀಟು ಗೆದ್ದಿದ್ರು. 2009ರಲ್ಲಿ 32ಕ್ಕೆ 32 ಸೀಟುಗಳನ್ನು ಕೂಡ ಗೆದ್ದಿದ್ರು. 2019ರ ಚುನಾವಣೆಯನ್ನು ಇವರ ಪಕ್ಷ ಸೋಲುತ್ತೆ. ಇವರ 25 ವರ್ಷಗಳ ದೀರ್ಘ ಆಡಳಿತಾವಧಿ ಅಂತ್ಯ ಆಗುತ್ತೆ. ಇವರ ಸರ್ಕಾರದಲ್ಲಿ ಪಶುಸಂಗೋಪನೆ, ಕೈಗಾರಿಕೆ ಹಾಗೂ ವಸತಿ ಮಂತ್ರಿಯಾಗಿದ್ದ ಪ್ರೇಮ್ ಸಿಂಗ್ ತಮಾಂಗ್ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಎಂಬ ಹೊಸ ಪಕ್ಷ ಕಟ್ಟಿ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಈ ಚುನಾವಣೆಯಲ್ಲಿ ಪವನ್ ಕುಮಾರ್ ಚಾಮ್ಲಿಂಗ್ ಪಕ್ಷ 15 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಅದರಲ್ಲಿ 2 ಶಾಸಕರು 2 ಕ್ಷೇತ್ರಗಳಿಂದ ಗೆದ್ದಿದ್ರು. ಹಾಗಾಗಿ ಶಾಸಕರ ಸಂಖ್ಯೆ 13ಕ್ಕೆ ಇಳಿಯುತ್ತೆ. 13ರಲ್ಲಿ 10 ಜನ ಬಿಜೆಪಿ ಸೇರ್ತಾರೆ. 2 ಕ್ರಾಂತಿಕಾರಿ ಮೋರ್ಚಾ ಸೇರ್ತಾರೆ. ಅಲ್ಲಿಗೆ 25 ವರ್ಷ ಆಡಳಿತ ನಡೆಸಿದ್ದ ಪಕ್ಷದಿಂದ ಪವನ್ ಕುಮಾರ್ ಚಾಮ್ಲಿಂಗ್ ಒಬ್ಬರೇ ಶಾಸಕರಾಗಿ ಉಳಿತಾರೆ. 2021ರಲ್ಲಿ ಖುದ್ದು ಚಾಮ್ಲಿಂಗ್ ತಮ್ಮ ಕ್ಷೇತ್ರದಲ್ಲಿ ಸೋತು ಹೋಗ್ತಾರೆ. 32ರಲ್ಲಿ 31 ಸೀಟು ಗೆದ್ದ ಕ್ರಾಂತಿಕಾರಿ ಮೋರ್ಚಾದ ಪ್ರೇಮ್ ಕುಮಾರ್ ತಮಾಂಗ್ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಇದುವರೆಗೂ ಸಿಕ್ಕಿಂ ರಾಜ್ಯಕ್ಕೆ 6 ಜನರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ 2, ಸಿಕ್ಕಿಂ ಸಂಗ್ರಾಮ್ ಪರಿಷತ್ನಿಂದ 2 ಹಾಗೂ ಸಿಕ್ಕಿಂ ನ್ಯಾಷನಲ್ ಕಾಂಗ್ರೆಸ್, ಸಿಕ್ಕಿಂ ಜನತಾ ಪರಿಷತ್, ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಹಾಗೂ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಪಕ್ಷಗಳಿಂದ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸಿಕ್ಕಿಂ ರಾಜ್ಯವನ್ನು ದೀರ್ಘಕಾಲ ಆಳಿದ ಮುಖ್ಯಮಂತ್ರಿ ಅಂದ್ರೆ ಅದು ಪವನ್ ಕುಮಾರ್ ಚಾಮ್ಲಿಂಗ್. ಒಟ್ಟು 24 ವರ್ಷ 165 ದಿನ ಸಿಎಂ ಆಗಿದ್ರು. ಕಡಿಮೆ ಅವಧಿಗೆ ಸಿಎಂ ಆಗಿದ್ದವರು ಭೀಮ್ ಬಹದ್ದೂರ್ ಗುರುಂಗ್ ಕೇವಲ 14 ದಿನ ಸಿಎಂ ಆಗಿದ್ರು. ಇನ್ನು ಸಿಕ್ಕಿಂ ರಾಜ್ಯವನ್ನು ದೀರ್ಘಕಾಲ ಆಳಿದ ಪಕ್ಷ ಅಂದ್ರೆ ಅದು ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್. ಒಟ್ಟು
24 ವರ್ಷ 165 ದಿನ ಸಿಕ್ಕಿಂನಲ್ಲಿ ಅಧಿಕಾರ ನಡೆಸಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಸಿಕ್ಕಿಂ ರಾಜ್ಯದ ರಾಜಕೀಯ ಇತಿಹಾಸ ಹಾಗೂ ಅಲ್ಲಿಂದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರ ಮಾಹಿತಿ. ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.